ನಾನೊಬ್ಬ ಡಿ ಬಾಸ್ ಅಭಿಮಾನಿ. ನನ್ನನ್ನ ಕರೆದವರೇ ಇವರು. ಆದಷ್ಟೇ ಎಲ್ಲ ಅಪ್ಪು ಅಭಿಮಾನಿಗಳು ಬಂದು ಸಹಕರಿಸಬೇಕಾಗಿ ವಿನಂತಿ. ಯಾರೋ ಇಲ್ಲಿ ರಾಜ, ಕರ್ನಾಟಕದಲ್ಲಿದ್ದು ರಾಜ ಯಾರು ಅಂತ ಗೊತ್ತಿಲ್ವಾ? ಫೈನಲಿ ನಿಮ್ಮ ಕೋಟ್ಯಾಂತರ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ ಸರ್? ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಕೊಂಡಿದ್ರ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಇಷ್ಟೇನೆ. ಅಪ್ಪು ಸರ್ ಬರ್ತಡೆಗೆ ಮುಂಚಿತವಾಗಿ ಬ್ಯಾನರ್ ಹೊಡಿಸಿ ನೋಡಿ, ಹೂನರ ಹಾಕಿದ್ದಾರೆ. ಅದು ಎಲ್ಲಿ ಶಂಕರ್ನಾಗ್ ಸರ್ಕಲ್ ಅಲ್ಲಿ ನೋಡ್ರಿ, ಆ ಬೋಟ್ ಹೌಸ್ ಮಗ. ಆಮೇಲೆ ಇನ್ನೊಂದೇನಪ್ಪಾ ಅಂತಂದ್ರೆ ನೋಡ್ರಿ, ಇವರು ಅಂದಾನ ಮಾಡ್ತಿರೋರು, ಇವರು ಫ್ಲವರ್ ಡೆಕೋರೇಷನ್ ಮಾಡ್ತಿರೋರು, ಆಮೇಲೆ ಇವರು ಅಪ್ಪು ಸರ್ ಹೆಸರಲ್ಲಿ ಟೂರ್ನಿಮೆಂಟ್ ಮಾಡ್ತಿರೋರು. ಇವ್ರಿಷ್ಟು ಜನನು ಕೂಡ ಹುಟ್ಟುಹಬ್ಬಕ್ಕೆ ಏನೇನ್ ಬೇಕೋ ಇವ್ರು ಕೈಯಲ್ಲಾಗಿದ್ದ ಮಾಡ್ತಿದ್ದಾರೆ. ಇನ್ಯಾರಾದ್ರೂ ನೀವು ಸಪೋರ್ಟ್ ಮಾಡೋರಿದ್ರೆ ಇವ್ರು 3 ಜನಕ್ಕೂ ಸಪೋರ್ಟ್ ಮಾಡಿ, ಒಂದ್ ಒಳ್ಳೇದಾಗ್ಲಿ ಅಪ್ಪು ಸರ್ ಹೆಸರಲ್ಲಿ. ಎಷ್ಟೋ ಜನ ಅಪ್ಪು ಅವ್ರನ್ನ ಏನೋ ಅನ್ಕೋಬಿಟ್ಟಿದ್ದಾರೆ. ಅವ್ರು ಇಲ್ಲ ಅಂದ್ರೂ ಕೂಡ ಇವತ್ತು ಇಷ್ಟು ಜನ ಅವ್ರ ಅಭಿಮಾನಿಗಳು ಸೇರ್ಕೊಂಡು ಅವ್ರ ಹುಟ್ಟುದಬ್ಬಕ್ಕೆ ಮುಂಚಿತವಾಗೇನೆ, ಸರಿ ಯಾವತ್ತು ಹುಟ್ಟುದಬ್ಬ ಮಾರ್ಚ್ 17ನೇ ತಾರೀಕು ಮುಂಚೆನೆ ಒಂದು ಬ್ಯಾನರ್ ಹಾಕ್ತಿದ್ದಾರೆ. ಎಷ್ಟೋ ಜನ ಬ್ಯಾಡ್ ಕಮೆಂಟ್ ಹಾಕೊಂಡು ಬೇರೆಯವ್ರದ್ದು ಟ್ರೋಲ್ಗಳು ಮಾಡೋ ವಿಡಿಯೋಗಳನ್ನ ಶೇರ್ ಮಾಡ್ತೀರಾ. ಇಂಥ ಸಂಘಕ್ಕೆ ಇಂಥದನ್ನ ಶೇರ್ ಮಾಡ್ರಿ. ಎಷ್ಟು ಜನ ಅಪ್ಪು ಫ್ರೆಂಡ್ಸ್ ಇದ್ದೀರಾ, ಇಂಥವ್ ಶೇರ್ ಮಾಡ್ರಿ. ಇಂಥ ಒಳ್ಳೆ ಕೆಲ್ಸಕ್ಕೆ ಕೈ ಜೋಡ್ಸೋದ್ ನೋಡ್ರಿ. ಇವತ್ತು ಬರೀ ಬ್ಯಾನರ್ ನೋಡ್ತಿದ್ರ. ಇದೇ ಮಾರ್ಚ್ 17ನೇ ತಾರೀಕು ಇವ್ರ ಅಭಿಮಾನಿಗಳು ಏನ್ ಮಾಡ್ತಾರೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹಾಕ್ತೀನಿ. ಅಣ್ಣ, ನೀವ್ ಯಾರು ಏನ್ ಹೇಳ್ತೀರಾ ನಿಮ್ಮ ಅಪ್ಪು ಸರ್ ಬಗ್ಗೆ ಏನ್ ಹೇಳ್ತೀರಾ? ನಾನು ಈ ಶಂಕರ್ನಾಗ್ ಸರ್ಕಲ್ ಕಂಕಣ ಫೀಲ್ಡ್ ಅಲ್ಲಿ 30 ವರ್ಷದಿಂದ ನಾವೆಲ್ಲ ಕ್ರಿಕೆಟ್ ಆಡ್ಕೊಂಡ್ ಬರ್ತಾ ಇದೀವಿ. ಅದರಲ್ಲಿ ಅಪ್ಪು ಅವ್ರ ಬರ್ತ್ಡೇಗೆ ಅಂದ್ಬಿಟ್ಟು ಕೆಲವು ಟೂರ್ನಮೆಂಟ್ ಗಳು ಮಾಡ್ಕೊಂಡ್ ಬಂದಿದ್ರಲ್ಲಿ ಅಪ್ಪು ಅವ್ರ ಬರ್ತ್ಡೇಗೆ ಅಂತ ಸ್ಪೆಷಲ್ ಆಗಿ ಒಂದು ಟೂರ್ನಮೆಂಟ್ ಮಾಡೋಣ ಅಂತ 4 ವರ್ಷದಿಂದ ಇವರ ಒಂದು ಬರ್ತ್ಡೇಗೆ ಅಂತ ಒಂದು ಟೂರ್ನಮೆಂಟ್ ಮಾಡ್ತಾ ಇದೀವಿ. ಅದರಲ್ಲಿ ಒಂದ್ 100-150 ಜನ ಗಂಟ ನಾನ್ ವೆಜ್ ಊಟನೂ ವ್ಯವಸ್ಥೆ ಮಾಡ್ತಾ ಇದೀವಿ. ತುಂಬಾ ಜನ ಬಂದು ಊಟ ಮಾಡ್ತಾರೆ ಇಲ್ಲಿ. ಅವ್ರ ನೆನಪಿಗಾಗಿ ಒಂದು 2 ಕಪ್ ಇಟ್ಟು 100 ಟೀಮ್ ಮಾಡಿ ಒಂದು ಸೆಲೆಬ್ರೇಷನ್ ದೊಡ್ಡದಾಗಿ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ. ಅದು ಈಗ ಆಲ್ರೆಡಿ 3-4 ವರ್ಷದಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಈ ವರ್ಷನು ಇದೇ ಸೇಮ್ 15ನೇ ತಾರೀಕು 3ನೇ ತಿಂಗಳು 2026 ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀವಿ. ಭಾನುವಾರ ಎಲ್ಲಾರು ಬರ್ಬೇಕು. ಥ್ಯಾಂಕ್ ಯು. ಎಷ್ಟೋ ಜನ ಅವರು ಸತ್ತಿದ್ದಾರೆ ಅಂತ ಅನ್ಕೊಂಡಿರ್ಬೋದು, ಬಟ್ ಅವರು ಪ್ರತಿಯೊಬ್ಬ ಅವ್ರ ಜೊತೆ ಕೆಲಸ ಮಾಡೋರಿಗೆ ಊಟ ಹಾಕ್ತಿದ್ರು. ಅವ್ರ ಹೆಸರಲ್ಲಿ ಇವತ್ತು ಕೂಡ ಅವ್ರ ಅಭಿಮಾನಿಗಳು ಮರಿದಿರ ಅವ್ರ ಹೆಸರಲ್ಲಿ ಊಟ ಹಾಕ್ತಿದಾರೆ ಅಂದ್ರೆ ಇವತ್ತು ಆ ಹೆಸರಿಗಿರೋ ಪವರ್ ಬೇರೆ. ಅದಕ್ಕೆ ಪವರ್ ಸರ್ ಅಂತ ಕರೀತಾರೆ. ಮತ್ತೆ ಇನ್ನೇನಂದ್ರೆ ಅವ್ರ ಹೆಸರಲ್ಲಿ ಟೂರ್ನಿಮೆಂಟ್ ಬೇರೆ ಮಾಡ್ತಿದ್ದಾರೆ ಅಲ್ವಣ? 4 ವರ್ಷ ಟೂರ್ನಿಮೆಂಟ್ ಮಾಡ್ತಾರೆ. ಮತ್ತೆ ಇಷ್ಟು ಜನ ಕೂಡ ಇಲ್ಲಿ ಯಾರೋ ಶ್ರೀಮಂತರಲ್ಲ, ಪ್ರತಿಯೊಬ್ರು ಬಡವರು. ಬಟ್ ಏನಕ್ಕೆ ಇಷ್ಟು ಜನ ಸೇರ್ಕೊಂಡು ಅವ್ರ ಸ್ವಂತ ದುಡ್ಡ ಖರ್ಚು ಮಾಡ್ತಾರೆ ಅಂದ್ರೆ ಯಾರೊಬ್ಬರ ಕೈ ಚಾಚ್ತೀರಾ ಅವ್ರ ಮೇಲೆ ಇಟ್ಟಿರೋ ಪ್ರೀತಿಗೆ, ಯಾರ ಸ್ವಂತ ದುಡ್ಡಲ್ಲಿ ಮಾಡ್ತಿರಂತ ಇಷ್ಟು ಶ್ರಮಜೀವಿಗಳಿರಲ್ಲ. ಪ್ರತಿಯೊಬ್ರು ಕೂಡ ಅವ್ರ ಸ್ವಂತ ದುಡ್ಡಕ್ಕೆ ಇವತ್ತು ಅಪ್ಪು ಅವರ ಹೆಸರಲ್ಲಿ ಅನುದಾನ ಮಾಡಿಸ್ತಾರೆ. ಆದ್ರೆ ನೋಡ್ರಿ ಇವ್ರು ದೊಡ್ಡವ್ರು ಮಾತಾಡ್ರಿ. ನೀವು ನೀವೇನ್ ಮಾಡ್ತೀರಾ? ಅಲ್ಲಲ್ಲ, ಈಗ ನೀವು ಒಂದ್ ನಿಮಿಷ ರೀ. ಈಗ ನೀವು ಹುಟ್ಟುದಬ್ಬ ದಿನ ಇವ್ರು ಏನ್ ಮಾಡ್ತಾರೆ ಅಂತ ಇನ್ನೊಂದ್ಸರಿ ಇವ್ರ ಬಾಯಲ್ಲೇ ಕೇಳಿ. ಅಣ್ಣ, ಹುಟ್ಟುದಬ್ಬ ದಿನ ಬೆಳಿಗ್ಗೆ ಏನ್ ಮಾಡ್ತೀರಾ? ಅಣ್ಣ, ಊಟದ ದಿನ ಈ ಕೇಕ್ ಕಟ್ ಮಾಡ್ತಾರೆ ಅಣ್ಣವ್ರ ಕಡೆಯಿಂದ. ನಾವು ಭಾನುವಾರ ಟೂರ್ನಮೆಂಟ್ ಅರೇಂಜ್ಮೆಂಟ್ ಮಾತ್ರ ನಾವು ಮಾಡ್ತಾ ಇದೀವಿ. ನಾನು ರಮೇಶ್ ಅವರು ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ. ಬೆಳಗ್ಗೆ ಒಂದು 3 ಗಂಟೆವರೆಗೂ ಏನಿರುತ್ತೆ ಟೂರ್ನಮೆಂಟ್ ಇರುತ್ತೆ. ಅದಾದ್ಮೇಲೆ 1-1:30-2 ಗಂಟೆಯಲ್ಲಿ ಊಟ ಇರುತ್ತೆ. ನಾನ್ ವೆಜ್ ಊಟ ಆಗೋದು, ಬಿರಿಯಾನಿ. ತುಂಬಾ ಇಷ್ಟ ಆಗೋದು. ಸಂಜೆ ಕೇಕ್ ಕಟ್ ಮಾಡ್ತೀವಿ ಸಣ್ಣದಾಗಿ ಮಾಮೂಲಾಗಿ. ಬಟ್ 17ನೇ ತಾರೀಕು ಏನಿದೆಯೋ ಅಪ್ಪು ಅವರ ಹುಟ್ಟುಹಬ್ಬದ ದಿನ, ಅದು ಇವ್ರ ಕಡೆಯಿಂದ ಸರ್ಕಲ್ ಅಲ್ಲಿ ಮೇನ್ ರೋಡ್ ಅಲ್ಲಿ ಮಾಡ್ತೀವಿ. ಅಂದ್ರೆ ಇನ್ನೊಂದೇನಂದ್ರೆ ಅವ್ರಿಗೆ ಇಷ್ಟವಾಗಿರೋ ಊಟ ನಾನ್ ವೆಜ್. ಅರ್ಥ ಮಾಡ್ಕೊಳ್ಳಿ. ಅವರು ಊಟದಲ್ಲೂ ಕೂಡ ಒಂದು ಹೆಚ್ಚು ಕಮ್ಮಿ ಅಂತ ತೋರಿಸ್ತಲ್ಲ, ವೆಜ್ ಅಂತ ತೋರಿಸ್ತಲ್ಲ. ಅಪ್ಪು ಸರ್ಗೆ ಏನ್ ಇಷ್ಟ ಅದೇ ಊಟನ, ಅದೇ ಅಡ್ಗೆನ ಪ್ರತಿಯೊಬ್ಬರಿಗೂ ಕೂಡ ಅನುದಾನ ಮಾಡಿಸ್ತಿದ್ದಾರೆ. ಅದು ಅವ್ರ ಅಭಿಮಾನಿಗಳು ಅಂದ್ರೆ ನಿಜವಾಗ್ಲೂ ಖುಷಿ ಆಗುತ್ತೆ. ಇನ್ನೊಂದೇನಂದ್ರೆ ಇದು ತಪ್ಪು ತಿಳ್ಕೊಬಾರ್ದು ಯಾರು ಕೂಡ. ನಾನೊಬ್ಬ ಡಿ ಬಾಸ್ ಅಭಿಮಾನಿ. ಇವತ್ತು ಕೂಡ ಎಷ್ಟೋ ಜನ ಇದ್ರಲ್ಲೂ ಇದಾರೆ ಡಿ ಬಾಸ್ ಫ್ಯಾನ್ ಅನ್ನೋರು. ಇದ್ರಲ್ಲಿ ನಾವು ಕೂಡ ಇದೀವಿ ಅಂದ್ರೆ ಯಾವುದೇ ಫ್ಯಾನ್ಸ್ ಮಾರಿಲ್ದ್ರ ನಾವು ಪ್ರತಿಯೊಬ್ರು ಒಂದೇ ಅನ್ನೋದನ್ನ ಇದನ್ನ ಪ್ರೂವ್ ಮಾಡ್ತಾ ಇದೀವಿ. ಯಾಕಂದ್ರೆ ಎಷ್ಟೋ ಜನ ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡ್ತಾರೆ. ನಾವ್ ಯಾವತ್ತೂ ಹಂಗಲ್ಲ. ನಮ್ಗೆ ಅಪ್ಪು ಸರ್ ಒಂದೇ, ನಮ್ ಡಿ ಬಾಸ್ ಒಂದೇ. ನಾವು ಆ ಭೇದ ಭಾವ ಇಲ್ದ್ರ ಈ ಕಾರ್ಯಕ್ರಮಕ್ಕೆ ನಾವು ಬಂದು ಸೇರ್ತಿದೀವಿ. ಮತ್ತೆ ಇನ್ನೊಂದಂದ್ರೆ ನನ್ನನ್ನ ಕರೆದವರೇ ಇವರು ಸತ್ಯನಾರಾಯಣ ಜೋಶಿ ಅವರು. ನಮ್ಮನ್ನ ಅಪ್ಪು ಸರ್ ಬರ್ತಡೆಗೆ ನನ್ನ ಕರ್ಸಿ ನಿಜ ನನಗೆ ಖುಷಿ ಆಯ್ತು. ಅವ್ರ ಜೊತೆಲೂ ಕೂಡ ನಾವು ಒಂದು ಅವ್ರ ಬರ್ತಡೆನ ಸೆಲೆಬ್ರೇಟ್ ಮಾಡೋದಕ್ಕೆ ನಮ್ಗೊಂದು ಖುಷಿ ಕೊಟ್ಟರು. ಒಂದು ಥ್ಯಾಂಕ್ಸ್ ಇವ್ರಿಗೆ. ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ ತಕ್ಷಣ ನೀವು ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಆತರ ಏನಿಲ್ಲ, ಇವ್ರದ್ದು ಹೆಂಗೆ ಟೂರ್ನಮೆಂಟ್ ಆಗುತ್ತೆ ಅದೇ ತರನೇ ನಮ್ದು ಮಾರ್ಚ್ 17ನೇ ತಾರೀಕು ಮಾಮೂಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರವಾಗಿ ಅನ್ನದಾನ ಇರುತ್ತೆ ಅಂತ ಹೇಳಿದ್ದೆ ನಿಮ್ಗೆ. ಅದೇ ತರನೇ 11:00ವರೆಗೆ ಅನ್ನದಾನ ಇರುತ್ತೆ. 11:00ವರೆಗೆ ಅನ್ನದಾನ ಸ್ಟಾರ್ಟ್ ಆದ್ರೆ ರಾತ್ರಿ 10 ಗಂಟೆವರೆಗೂ ಇರುತ್ತೆ.
ಆದಷ್ಟು ಎಲ್ಲಾ ಅಪ್ಪು ಅಭಿಮಾನಿಗಳು ಬಂದು ಸಹಕರಿಸಬೇಕಾಗಿ ವಿನಂತಿ. ಆಮೇಲೆ ಇನ್ನೊಂದು, ಈಗ ಯಾವ್ದಾದಕ್ಕೋ ಬೇಡದಿರೋದಕ್ಕೆ ನೀವು ಎಷ್ಟೋ ವೇಸ್ಟ್ ಆಗಿ ಖರ್ಚು ಮಾಡ್ತೀರಾ. ಎಲ್ಲೋ ವೇಸ್ಟ್ ಆಗಿ ಖರ್ಚು ಮಾಡೋ ದುಡ್ಡು ಅನ್ನೋದಕ್ಕಿಂತ ಎಷ್ಟು ಜನ ಫ್ಯಾನ್ಸ್ ಗಳಿದ್ರ ಈ ನಿಯರ್ ಬೈ ಶಂಕರ್ನಾಗ್ ಸರ್ಕಲ್, ಇದು ವಿದ್ಯಾಪೀಠ ಸರ್ಕಲ್, ಶಂಕರ್ನಾಗ್ ಸರ್ಕಲ್ ಅಲ್ಲಿ ಪ್ರತಿಯೊಬ್ರು ಯಾರು ಅಪ್ಪು ಫ್ಯಾನ್ಸ್ ಇದಾರೆ, ಏನಾರು ನೀವು ಮಾಡ್ಬೇಕು ಅನ್ನೋರು ಇದ್ರೆ ಈ ಸಂಘಕ್ಕೆ ಇವ್ರಿಗೊಂದು ಸಪೋರ್ಟ್ ಮಾಡಿ. ಆ ಅನ್ನದಾನಕ್ಕೆ ಅವತ್ತಿನ ದಿನ ನಿಮ್ ಕೈಲಾಗಿದ್ದು ಒಂದು ಒಳ್ಳೆ ಕೆಲಸ ಮಾಡಿ. ಸುಮ್ನೆ ಕೇಕ್ ತಂದು ಅಲ್ಲೆಲ್ಲ ಕಟ್ ಮಾಡಿ ವೇಸ್ಟ್ ಮಾಡ್ತೀರಾ. ಕೆಲವ್ರು ತಿಂತಾರೆ, ಕೆಲವ್ರು ಚೆಲ್ಲಾಡ್ತಾರೆ. ಅದ್ರ ಬದಲು ಇಂತ ಅನ್ನದಾನಕ್ಕೆ ಕೈ ಜೋಡ್ಸೋರು ಯಾರಾದ್ರೂ ಇದ್ರೆ ಪ್ರತಿಯೊಬ್ರು ಅಪ್ಪು ಫ್ಯಾನ್ಸ್ ಇದ್ರ ಶೇರ್ ಮಾಡ್ರಿ. ಎಷ್ಟು ಜನಕ್ಕೆ ತಲುಪುತ್ತೆ ಅಲ್ಲಿವರೆಗೂ ತಲುಪಿಸಿ. ಯಾರಾದ್ರೂ ಸಪೋರ್ಟ್ ಮಾಡೋರಿದ್ರೆ ಈ ಸಂಘಕ್ಕೆ ಒಂದು ಒಳ್ಳೆ ಹೆಸರು ತಂದ್ಕೊಡಿ. ಇದನ್ ಬಿಟ್ಟು ನಾವು ಬೇರೆ ಏನು ಕೇಳ್ತಾ ಇಲ್ಲ. ಏನ್ ಸರ್? ಈಗ ಇದೇ ತರ ಈ ಬ್ಯಾನರ್ ನ ಅಲ್ಲಿ ಕಟ್ತಾ ಇದೀವಿ. ಇದು ಎಲ್ಲಾರು ನೋಡುವಂತ ಬ್ಯಾನರ್, ತಿಳ್ಕೊಂಡು ಎಲ್ಲಾರು ಟೈಮ್ಗೆ ಬರ್ಬೇಕಾಗಿ ವಿನಂತಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದೇನಂದ್ರೆ ನಮ್ಗೊಂದ್ ಖುಷಿ ಏನಪ್ಪಾ ಅಂದ್ರೆ, ಅಪ್ಪು ಫ್ಯಾನ್ಸ್ ಅಂದ್ರೆ ಕೆಲವರು ಬ್ಯಾಡಾಗ್ ತಗೋತಾರೆ. ಏನೋಣ, ಇವತ್ತು ನಿಜ ಹೇಳ್ಬೇಕಂದ್ರೆ ಅಪ್ಪು ಸರ್ ಫ್ಯಾನ್ಸ್ ಒಂದ್ ಒಳ್ಳೆ ಕೆಲಸ ಮಾಡ್ತಾರೆ. ನಿಜ, ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ನಾನು ಕಣ್ಣಾರೆ ನೋಡ್ತಾ ಇರೋದು. ಇವತ್ ನೋಡ್ರಿ ಅವ್ರ ಹೆಸರಲ್ಲಿ ಒಂದ್ ಅಂದಾನ ಮಾಡೋದಾಗಿರೋದು. ಇವತ್ ನೋಡ್ರಿ ನಾವು ಬರೀ ದೊಡ್ಡವ್ರ ಮಾತ್ರ ಅಲ್ಲ ಫ್ಯಾನ್ಸ್ಗಳು, ಎಲ್ಲ ಒಂದ್ಸಲ ಚಿಕ್ಕ ಹುಡುಗರು ಈಗ ಅಪ್ಪು ಫ್ಯಾನ್ಸ್ ಅಂತಂದ್ರೆ ದೊಡ್ಡವ್ರ ಮಾತ್ರ ಅಲ್ಲ, ಬೆಟ್ಟದ ಹೂ ಜೊತೆಗೆ ಈ ಚಿಕ್ಕ ಹೂಗಳು ಅವೆ, ಈ ಚಿಕ್ಕ ಹೂಗಳು ಅವೆ ಅಂತ ಅಷ್ಟು ಇಷ್ಟಪಡಂತ ವ್ಯಕ್ತಿ ನಮ್ಮ ಅಪ್ಪು ಸರ್. ಅಂತವ್ರಿಗೆ ಸಪೋರ್ಟ್ ಮಾಡಿ, ಪ್ರತಿಯೊಬ್ರು ಕೈಲಾಗಿದ್ನ ಒಂದು ಕೈ ಜೋಡಿಸಿ. ಯಾರ್ದೇ ಇರೋದಕ್ಕೆ ಶೇರ್ ಮಾಡ್ತೀರಾ, ಇಂಥದನ್ನ ಶೇರ್ ಮಾಡಿ, ಒಳ್ಳೆ ಕೆಲಸ ಕೈ ಜೋಡಿಸಿ. ಹೇಳೋಣ.